ಹೆಂಗೆ ಸರ್ ರೀ ಮಾತಾಡ್ತಾರೆ ಭಾರತ್ ಮಾತಾ ಕಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವರಾಜರು ಎರಡು ಮಾತು ಮಾತಾಡ್ಬೇಕು ಅಂತೇಳಿ ನಾನು ಅವ್ರನ್ನ ಕೇಳ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶಿವಸೇನರನ್ನು ನರದೈ ಮಂದಿರದಲ್ಲಿ ಸ್ಮರಣೆ ಮಾಡಿ ಬಸವಣ್ಣನವರನ್ನೇ ನರದೈ ಮಂದಿರದಲ್ಲಿ ಸ್ಮರಣೆ ಮಾಡಿ ಬೆಂಗಳೂರು ಪಟ್ಟಣದ ಸರ್ಕಾರಿ ದವಾಖಾನೆಯಲ್ಲಿ ಹಮ್ಮಿಕೊಂಡಿರುವಂಥ ಬಹಳಷ್ಟೊಂದು ಪವಿತ್ರವಾಗಿರುವಂಥ ಒಂದು ದಿನ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ. ಅದರ ಜೊತೆಯಲ್ಲಿ ನಮ್ಮ ಗುರುಗಳಾಗಿರುವಂಥ ಪೂಜ್ಯ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ರೈತರ ಪರವಾಗಿ ಬಹಳಷ್ಟು ಅದ್ಭುತವಾಗಿ ಧ್ವನಿಯಿಸಿದ್ದು ಒಳ್ಳೆಯ ಅದ್ಭುತ ಒಂದು ಅವರ ಒಂದು ವ್ಯಕ್ತಿತ್ವ ಇವತ್ತು ಒಂದು ಹುಟ್ಟುಹಬ್ಬದ ದಿನ ಒಂದು ವಿಶೇಷವಾಗಿ ನಮ್ಮ ಭಾಗದ ಜನಪ್ರಿಯ ಶಾಸಕರು ಸಮಾಜ ವಿಶ್ವಾಸಕರಾಗಿರುವಂಥ ನಮ್ಮ MR ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ಬಿಸ್ಕೆಟ್ಗಳನ್ನು ಹಂಚೋದ್ರ ಮೂಲಕವಾಗಿ ರೈತ ದಿನಾಚರಣೆ ಹಾಗೂ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಹುಟ್ಟುಹಬ್ಬವನ್ನು ನೂತನವಾಗಿ ಇಲ್ಲಿ ಆಚರಿಸಲಾಗಿದೆ. ಬಹಳಷ್ಟು ಒಂದು ಪವಿತ್ರವಾಗಿರುವಂಥ ಒಂದು ಹುಟ್ಟುಹಬ್ಬವನ್ನು ಎಷ್ಟೋ ಜನಗಳು ಎಲ್ಲೋ ರೋಡ್ ಮೇಲೆ ಬೈಕ್ ಮೇಲೆ ಕೇಕ್ ಕಟ್ ಮಾಡಿ ದಿನಾಚರಣೆಗಳನ್ನು ಆಚರಿಸ್ತಾರೆ ಹುಟ್ಟುಹಬ್ಬವನ್ನು. ಅದು ನಮ್ಮ ಕುಟುಂಬ ಸಂಗಮದ ಪೂಜ್ಯ ಜಗದ್ಗುರುಗಳ ಒಂದು ಹುಟ್ಟುಹಬ್ಬ ವಿನೂತನವಾಗಿ ಆ ರೋಗಿಗಳು ಬೇಗನೆ ಗುಣಮುಖವಾಗಲಿ, ಆ ರೋಗಿಗಳಿಗೆ ಬೇಗನೆ ಅವರು ಆರಾಮಾಗಿ ಅವರ ಮನೆಗೆ ಹೋಗಲಿ ಅನ್ನುವಂಥ ಆಶೀರ್ವಾದದ ಮೂಲಕವಾಗಿ ಅವರ ಹುಟ್ಟುಹಬ್ಬವನ್ನು ಇವತ್ತು ನಿಟ್ಟಿನಲ್ಲಿ ಆಚರಿಸ್ತಾ ಇದ್ದಿದ್ದು ಬಹಳಷ್ಟು ಒಂದು ಸಮಾಜಕ್ಕೆ ಆದರ್ಶ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಮ್ಮ MR ಪಾಟೀಲ್ ಸಾಹೇಬರು ಬಹಳಷ್ಟು ಬಿಜಿ ಇದ್ದರೂ ಕೂಡ ಆ ಪೂಜ್ಯ ಗುರುಗಳ ಮೇಲೆ ಪ್ರೀತಿ ಅವರ ಮೇಲೆ ವಿಶ್ವಾಸವನ್ನಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಧ್ಯಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಕೂಡ ಬ್ರೆಡ್ ಬಿಸ್ಕೆಟ್ ಹಂಚಿ ಅದರ ಜೊತೆ ಇಲ್ಲೆಲ್ಲ ಗಮನಿಸಿ ಎಲ್ಲ ಕಲ್ಲುಗಳು ಹಳೆವಾಗ್ಯವು ಇವೆಲ್ಲವನ್ನು ತೆಗೆದು ಹೊಸ ಕಲ್ಲನ್ನು ಹಾಕಿ ಪೂಜ್ಯ ಮೃತ್ಯುಂಜಯ ಅಂಜನವರ ಹುಟ್ಟುಹಬ್ಬಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತಾರೆ. ನಮ್ಮ ಮಠದ ಮಹಾದ್ವಾರದ ಪಕ್ಕದಲ್ಲಿ ಅದು ಎಲ್ಲ ಕಸ ಕಟ್ಟಿ ಬೆಳೀತಾ ಇತ್ತು. ಅಂತಹ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ಜಾತ್ರೆ ಬಂದಾಗ ಅದನ್ನು ಸ್ವಚ್ಛ ಮಾಡಿ ಆ ಜಾತ್ರೆಯಲ್ಲಿ ತೇರು ನಿಂದಿರ್ತೀವಿ. ನಾವು ಏನೂ ಕೂಡ ಹೇಳಿಲ್ಲ ಸರಿ, ನಾವೇ ಸ್ವತಃ ಪ್ರೇರಣೆಯಿಂದ ಅದಕ್ಕೆಲ್ಲ ಪುನರ್ಸ್ಥಿತಿ ಹಾಕಿ ಒಳ್ಳೆ ವ್ಯವಸ್ಥಿತವಾಗಿರುವಂಥ ಜಾಗವನ್ನು ಮಾಡುವಂಥ ನಮ್ಮ MR ಪಾಟೀಲ್ ಸಾಹೇಬರು ಅದು ನಿಜವಾಗ್ಲೂ ನಮ್ಮ ಭಾಗದ ಹೆಮ್ಮೆ. ಅಂತಹ MR ಪಾಟೀಲ್ ಸಾಹೇಬರನ್ನು MLA ಆಗಿ ನಾವು ಪಡೆದಿದ್ದು ಕೂಡ ನಮ್ಮೆಲ್ಲರ ಒಂದು ಭಾಗ್ಯ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಇಂತಹ ತಿಳಿದುಕೊಂಡು ಜನರಿಗೆ ಅನುಕೂಲವಾಗುವಂಥ ಜನಪರವಾಗಿರುವಂಥ ಕಾರ್ಯಗಳನ್ನು ಮಾಡಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತೆ. ಅಂತಹ ನಿಟ್ಟಿನಲ್ಲಿ ಈ ಒಟ್ಟಾರೆಯಾಗಿ ನಾವು ಇಲ್ಲಿ ಪ್ರಾರ್ಥನೆ ಮಾಡೋಣ. ಪೂಜ್ಯ ಜಗದ್ಗುರುಗಳ ಹುಟ್ಟುಹಬ್ಬ ಅವರಿಗೆಲ್ಲ ಇನ್ನೂ ಹೆಚ್ಚು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅಂಥವರಿಗೆ ಸಮಾಜದ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ತುಂಬುವಂಥ ಕಾರ್ಯವನ್ನು ಭಗವಂತ ಮಾಡಲಿ ಅನ್ನುವಂಥ ಶುಭ ಹಾರೈಸಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಮಗೆಲ್ಲ ಮುಂದಿನ ದಿನಗಳು ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ. ನಮ್ಮೂರಿನ ಎಲ್ಲ ಸಮಸ್ತ ಮಹಿಳೆಯರು ತಹಸೀಲ್ದಾರ್ ಅವ್ರಿಗೆ ಬಂದು ಮನವಿ ಮಾಡಕ್ಕೆ ಬಂದೇವಿ. ಏನಪ್ಪ ಅಂತಂದ್ರೆ ನಮ್ಮೂರೊಳಗೆ ಬಹಳಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತರುಣರು ಅಂದ್ರೆ ಯುವಕರು ಬಲಿಯಾಗ್ತಾ ಇದ್ದಾರೆ, ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮೂರೊಳಗೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು, ಅಂದ್ರೆ ಸೇರೆ ಮಾರಾಟ ಬಂದ್ ಆಗ್ಬೇಕು ಅನ್ನೋದಕ್ಕಾಗಿ ನಾವು ಬಂದೇವಿ. ಇಲ್ಲಿ ಬಹಳಷ್ಟು ನೊಂದಂತ ಮಹಿಳೆಯರು ಬಂದೇವಿ. ಯಾಕಂತಂದ್ರೆ ಕುಡಿದು ಗಂಡುಗಳು ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇವರು ಕೂಲಿ ಮಾಡಿ ಬಂದು ರಾತ್ರಿ ಊಟ ಮಾಡೋಕ್ಕೂ ಸಹಿತ ಇವರಿಗೆ ನೆಮ್ಮದಿ ಇಲ್ಲ, ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ನಮ್ಮಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಇವಾಗ ಮೊನ್ನೆ ತಾನೇ ಒಂದು 24 ವರ್ಷದ ಹುಡುಗ ಸೆರಾಯಿ ಕುಡಿದು ಬೈಕ್ ಆಕ್ಸಿಡೆಂಟ್ ಒಳಗೆ ತೀರಿ ಹೋದ. ಅಂದ್ರೆ ಆ ಕುಟುಂಬಕ್ಕಿರುವಂಥವನು ಅವನೊಬ್ಬನೇ ಮಗ.
ಅವನಿಗೆ ತಾಯಿ ಪಾಪ ಗಂಡನನ್ನ ಕಳ್ಕೊಂಡಿದ್ಲು, ಈಗ ಮಗನ ಕಳ್ಕೊಂಡು ಪಾಪ ತಬ್ಬಲಿ ಆಗ್ಯಾಳ. ಆಕಿ ನೋಡ್ಲಿಕ್ಕೆ ಯಾರು ಇಲ್ಲ. ಇಂಥ ಒಂದು ದುಸ್ಥಿತಿ ಬಂದತಿ. ಅದು ಎಲ್ಲರಿಗೂ ಬರಬಾರ್ದನ್ನೋ ಉದ್ದೇಶಕ್ಕಾಗಿ ನಾವು ಏನ್ ಮಾಡ್ತಿದ್ದೀವಿ, ಇವತ್ತ ಮನವಿ ಕೊಡಕ್ ಬಂದೇವಿ. ದಯವಿಟ್ಟು ಈ ಮನವಿಯನ್ನ ತಹಸೀಲ್ದಾರ್ ಅವರು ಹೇಳಿದ್ದಾರೆ, ನಾವು ನಿಮ್ಮ ಗ್ರಾಮಕ್ಕೆ ಮದ್ಯವನ್ನ ನಿಷೇಧ ಮಾಡ್ತೀವಿ ಅಂತೇಳಿ, ದಯವಿಟ್ಟು ಅದನ್ನ ಮಾಡ್ರಿ ಅಂತ ಹೇಳೇವಿ. ಅಂದ್ರೆ ಶಾಲೆ ಒಳಗೂ ಸಹಿತ ಕುಡಿದು ಬಣ್ಣ ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಅದನ್ನು ಸ್ವಚ್ಛ ಮಾಡಬೇಕು. ಅದರಿಂದ ಮಕ್ಕಳ ಮನಸ್ಸಿನ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ತಂದೆಯರು ತಾವು ಮಾಡುವ ಚಟದಿಂದ ಮಕ್ಕಳಿಗೂ ಸಹಿತ ಅದನ್ನು ಕಲಿಸ್ತಾ ಇದ್ದಾರೆ. ಮಾಡಬಾರ್ದು ಅನ್ನುವಂಥದ್ದು ಒಂದು ದುಸ್ಥಿತಿ ನಮ್ಮ ಗ್ರಾಮಕ್ಕೆ ಬಂದೈತಿ. ದಯವಿಟ್ಟು ನಮ್ಮ ಗ್ರಾಮ ಸುಭಿಕ್ಷವಾದಂಥದ್ದು ಮತ್ತು ಸುಶಿಕ್ಷಿತವಾದಂತಹ ಗ್ರಾಮ. ಆದರೆ ಈಗ ಅಕ್ರಮವಾದಂತಹ ಮದ್ಯ ಮಾರಾಟ ಒಂದು ಮನವಿ ಕೊಡಕ್ಕೆ ಬಂದೇವಿ. ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ರಿ ಅಂತ ನಾವು ಕೇಳ್ಕೊಂತೇವೆ. ನಮಸ್ಕಾರ.